ದಲ್ಲಿ ಸಂತೋಷ್ ಈಗ ಲೋಕೇಶ್ವರ್ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ದಶರಥ್, ಹೇಳಿ ಸರ್, ಈ ಪ್ರಕರಣವನ್ನ ನೋಡಿದ ನಂತರದಲ್ಲಿ ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನಾಚಿಕೆ ಆಗುತ್ತೆ. ಮೊದಲನೇದಾಗಿ ಸರ್, ಸಾರ್ವಜನಿಕವಾಗಿ ನಾವು ಪೊಲೀಸ್ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋದಕ್ಕಂತೂ ತುಂಬಾ ನೋವಾಗುತ್ತೆ. ಇದರಲ್ಲಿ ಈ ರಾಮಚಂದ್ರ ರಾವ್ದು ಹೊಸ ವಿಚಾರಗಳು ಏನಿಲ್ಲ, ಅದಂದು ಇಂಥ ವಿಚಾರದಲ್ಲಿ ಅವ್ರ ಪಾತ್ರ ಇಲ್ಲ ಅನ್ನಂಗಿಲ್ಲ. ಒಂದಲ್ಲ ಒಂದ್ ಇದ್ದೇ ಇದೆ ಅದಂದು. ಕೇವಲ ಅವರು ಯಾವ್ಯಾವ್ದೋ ಕಾರಣಗಳಿಂದ ಬಚಾವ್ ಆಗ್ತಾ ಬಂದಿದ್ದಾರೆ. ಯಾವ ಮೆರಿಟ್ ಇಲ್ಲದಂತ ವ್ಯಕ್ತಿನೇ ಅಂತ ಸಾರ್ವಜನಿಕವಾಗಿ ಅವರು ಸರ್ಕಾರ ತೀವ್ರವಾಗಿ ಇದನ್ನ ತಗೊಂಡು ಅವರು ಕರ್ತವ್ಯದಿಂದ ಬಿಡುಗಡೆ ಮಾಡಿ ಆಚೆ ಕಳಿಸಿದ್ರೆ ಮರ್ಯಾದೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಕಾಕಿ ಹಾಕಿಕೊಂಡು ಮಾಡಬಾರದ ಕೆಲಸವನ್ನ ಮಾಡಿ, ಅದು ಕೂಡ ಕಚೇರಿಯಲ್ಲಿ ಅತ್ಯಂತ ಪವಿತ್ರ ಕಾಕಿ ಪವಿತ್ರ ಜಾಗದಲ್ಲಿ ಕುಳಿತುಕೊಂಡು ಅಪವಿತ್ರ ಕೆಲಸಗಳನ್ನ ಮಾಡೋಕೆ ಮನಸ್ಸಾದ್ರೂ ಹೆಂಗ್ ಬರುತ್ತೆ ಅಂತ. ಆತನ್ಗೆ ಏನಿಲ್ಲ ರೀ, ಆತ ಗೊತ್ತಲ್ಲ ನಿಮ್ಗೆ, ರನ್ಯಾರಾವ್ ತಾಯಿನೂ ಆತ ಮೊದಲನೇ ಹೆಂಡತಿ ಇದ್ದಂಗೆ ಇನ್ನೊಬ್ಳು ಕಟ್ಕೊಂಡಿದ್ದಾನೆ. ಮತ್ತೆ ಅವ್ರಿಗೆ ಅಲ್ಲಿ ಮೈಸೂರಲ್ಲಿ ಆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಅನ್ನ ಸಿಗಾಕ್ಸಿ ಆತನ್ನ ಜೈಲಿಗೆ ಕಳ್ಸಕ್ ಈತನೇ ಕಾರಣ. ಪಾಪ ಮಾಡಿದ್ದೆಲ್ಲ ಇವನ್ ಡೈರೆಕ್ಷನ್ ಮೇಲೆ ಸಿಗಾಕಂಡ್ ಜೈಲ್ಗೆ ಹೋಗಿದ್ದ ಆತ. ಆಮೇಲೆ ಇನ್ನೊಂದು ಫೈರಿಂಗ್ ಕೇಸಲ್ಲಿ, ಮತ್ತೆ ಈ ರನ್ಯಾರಾವ್ ಕೇಸಲ್ಲಿ ಕಾರ್ ಕೊಟ್ಟು ಅಲ್ಲೆಲ್ಲ ಪರ್ಮಿಷನ್ ಫ್ರೀಯಾಗಿ ಓಡಾಡಕ್ಕೆ ಅವಳು ಗೋಲ್ಡ್ ತರಕ್ಕೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದು ಇವ್ರೆ ಅಂತ ಕ್ರೈಮ್ ಆಫೀಸ್ ಆಲ್ರೆಡಿ ಆಗಿದೆ. ಇಷ್ಟೆಲ್ಲ ಇದೆ. ಮತ್ತೆ ಈಗ ಇದು ಬಂದಿದೆ, ಆತ ವಾಲಂಟಿಯಾಗಿ ರಾಜೀನಾಮೆ ಕೊಟ್ಟು ಹೋದ್ರೆ ಮರ್ಯಾದೆ ಆತನ್ಗೂ. ಸರಿ, ಇಷ್ಟೆಲ್ಲ ಪ್ರಕರಣಗಳು, ಇಷ್ಟೆಲ್ಲ ಕಳಂಕಗಳಿದ್ದ ಮೇಲೂ ಕೂಡ ಒಂದು ಕಾಣದ ಕೈ ಕಾಪಾಡುತ್ತೆ ಅಂತ ಹೇಳಿದ್ರೆ ಅದೆಷ್ಟು ಬಲಿಷ್ಠವಾದ ಕೈ ಅಂತ. ಕೈ ಅಂತ ಎಲ್ಲ ಅದು ವ್ಯವಸ್ಥೆನೇ ಆದಿದೆ. ಕೈ ಅಂತ ಒಂದೇ ಹೇಳಕ್ ಹೋಗ್ಬೇಡಿ. ಸೇಮ್ ನಿಮ್ಗೆ ಗೊತ್ತಿದೆ, ರವೀಂದ್ರನಾಥ್ ಅಂತ ಇನ್ನೊಬ್ಬ ಡಿಜಿ ಕನಿಂಗ್ಯಾಮ್ ರಸ್ತೆಯಲ್ಲಿ ಹೆಣ್ಮಕ್ಳ ಫೋಟೋ ಹೊಡಿತಿದ್ರು ಅಂತ ಹೇಳಿ ಅಲ್ಲಿ ಗಲಾಟೆ ಆಗಿ ತಗೊಂಡು ಹೋಗಿದ್ದೆಲ್ಲ ತಮಗ್ ಗೊತ್ತಿದೆ. ಕೊನೆಗೆ ಆ ವ್ಯಕ್ತಿ ರಾಜೀನಾಮೆ ಕೊಟ್ರೆ ಆ ವ್ಯಕ್ತಿನ ಸಮಾಧಾನ ಮಾಡಕ್ಕೆ ಮಿನಿಸ್ಟರ್ಗಳೇ ಅವ್ರ ಮನೆಗೆ ಹೋಗಿ ಒಪ್ಸಿ ಕರ್ಕೊಂಬಂದು ಡ್ಯೂಟಿ ಮಾಡಿಸ್ತಾರೆ. ಸೊ ಈ ತರದ ಪರಿಸ್ಥಿತಿಯಲ್ಲಿ ಇವತ್ತು ಹೆಂಗೆ ಸರಿಯಾಗುತ್ತೆ? ಅಧಿಕಾರಿಗಳು, ಕೆಲವು ವರ್ಗದ ಅಧಿಕಾರಿಗಳು ರಕ್ಷಣೆನ ಬೇರೆ ಬೇರೆ ರೀತಿಯಲ್ಲಿ ತಗೊಂತ ಇದ್ದಾರೆ. ಗೌರವವಾಗಿರುವಂತವ್ರೆಲ್ಲ ಇದ್ದಾರೆ. ಈಗ ಎಲ್ಲರೂ ತಲೆ ತಗ್ಗಿಸ್ಕೊಂಡೆ ಓಡಾಡಬೇಕು. ಇತ್ತೀಚಿನ ಪ್ರಕರಣಗಳು ಒಂದೆರಡು ಪ್ರಕರಣಗಳನ್ನ ನೋಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ದರೋಡೆ ನಡೆಯುತ್ತೆ, ಅಲ್ಲಿ ಒಬ್ಬ ಪೊಲೀಸ್ ಪೇದೆಯೇ ಆ ದರೋಡೆಕೋರರ ಜೊತೆ ಸೇರ್ಕೊಂಡಿರ್ತಾನೆ. ಮತ್ತೊಬ್ಬ ದೂರು ಕೊಡಲು ಹೋದಂತ ಹೆಣ್ಣು ಮಗಳನ್ನೇ ತನ್ನ ಕಾಮ ತೀಟೆಗೆ ಬಳಸ್ಕೊಳ್ತಾನೆ. ಇನ್ನೊಂದೆಲ್ಲೋ ಕಂಪ್ಲೇಂಟ್ ಕೊಡಲು ಹೋದಂಥ ವ್ಯಕ್ತಿ ಬೇರೆ ಬೇರೆ ರೀತಿಯ ಕೌಟುಂಬಿಕವಾಗಿಯೂ ಕೂಡ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ನಂಬಿಕೆ ಇಟ್ಕೊಂಡು ಪೊಲೀಸ್ ಠಾಣೆಗೆ ಹೋಗ್ಬೇಕು, ಕಾಕಿಯನ್ನು ನಂಬಬೇಕು ಅಂತ? ನೋಡಿ, ಇದು ನಾನು ಏನು ಅನ್ಯತಾ ಭಾವಿಸಬೇಡಿ. ನಾನು ಈ ಇಲಾಖೆ ಒಂದಕ್ಕೆ ಇದು ಸಂಬಂಧಪಟ್ಟಾಗಿ ಈ ತರದ ವಿಚಾರ ನಡೀತಂತೆ ಅನ್ನೋದಕ್ಕೂ ನಾನು ಒಪ್ಪಲ್ಲ. ಇದು ಎಲ್ಲಾ ಇಲಾಖೆಗಳು ಅಪ್ ಟು ಜುಡಿಷಿಯರಿವರೆಗೂ ಈ ತರದ ವ್ಯವಸ್ಥೆಯಲ್ಲಿ ಎಲ್ಲ ನಡೆದಿದೆ. ಅದೇನು ವಿಶೇಷ ಅಲ್ಲ. ಆದ್ರೆ ನಮ್ಮದೇನು ಕಾಳಜಿ ಅಂದ್ರೆ ಇದು ರಕ್ಷಣೆ, ಅಂದ್ರೆ ರಕ್ಷಣೆಗಾಗಿ ಇರುವಂತ ಒಂದು ವರ್ಗ ಇದು. ಆ ರಕ್ಷಣೆಗಾಗಿ ಇರುವಂತ ಒಂದೇ ವರ್ಗ ಇದಾಗಿರೋದ್ರಿಂದ 1000 ಸತಿ ಈ ವಿಚಾರಗಳನ್ನ ಯೋಚನೆ ಮಾಡಬೇಕು. ಅದು ನಾನು ಹೇಳೋದು, ಇದು ಎಲ್ಲಾ ಕಡೆ ನಡೆದಿದೆ. ಯಾವ ಟೀಚರ್ಸು ಮಾಡಿದ್ದಾರೆ, ಡಾಕ್ಟರ್ಸು ಮಾಡಿದ್ದಾರೆ. ಈ ತರದ್ದೆಲ್ಲಾ ವಿಭಾಗಗಳಲ್ಲೂ ನಾವು ನೋಡ್ತಲೇ ಇದೀವಿ. ಆದ್ರೆ ಅವ್ರದ್ದು ಇಂಪಾರ್ಟೆನ್ಸ್ ಅಷ್ಟೊಂದೆಲ್ಲ ಬರೋದಿಲ್ಲ ಅವ್ರದ್ದು. ಇಲ್ಲಿ ನಿಮ್ಗೆ ರಕ್ಷಣೆ ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇರೋ ವರ್ಗ ಇದು ನಾವು. ಹೌದು ಸರ್. ಇಲ್ಲಿ ಸ್ವಲ್ಪ ತುಂಬಾ ಇಂಥ ವಿಚಾರಗಳಲ್ಲಿ ಎಚ್ಚರಿಕೆಯಾಗಿ ಇರ್ಬೇಕಿತ್ತು. ಆತ ಇರುವಂತ ವ್ಯಕ್ತಿ ಎಲ್ಲ ಬಿಡಿ, ಯಾಕಂದ್ರೆ ಹಿಸ್ಟ್ರಿನೇ ಸರಿ ಇಲ್ಲ ಒಂದು. ಫಸ್ಟ್ ಆತನೇ ರಾಜೀನಾಮೆ ಕೊಟ್ಟೋದ್ರೆ ಒಳ್ಳೇದು. ಇಲ್ದಿನ ಇವ್ರು ಯಾವ್ದೇ ಮರ್ಸಿಲೆಸ್ ಆಗಿ ಅದನ್ನ ತಗೊಂಡು ಇಲಾಖೆ ಮರ್ಯಾದೆ ಉಳಿಸ್ಬೇಕು, ಭಯ ಬರ್ಬೇಕು ಬೇರೆಯವ್ರಿಗೆ ಅನ್ನಂಗಿದ್ರೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ಬೇಕು. ಸರ್, ಈಗ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ರಾಜಕಾರಣಿಗೂ ಒಂದು ವೈಯಕ್ತಿಕ ಜೀವನ, ಒಂದು ಸಾರ್ವಜನಿಕ ಜೀವನ ಅಂತ ಇರುತ್ತೆ. ಇಲ್ಲಿ ವೈಯಕ್ತಿಕ ಜೀವನ, ಸಾರ್ವಜನಿಕ ಜೀವನಕ್ಕೂ ಏನೂ ವ್ಯತ್ಯಾಸವಿಲ್ಲದ ರೀತಿಯಲ್ಲಿ ಈ ರೀತಿ ಅದು ಕೂಡ ಒಂದು ಕಚೇರಿಯಲ್ಲಿ ಕುಳಿತುಕೊಂಡು ಅದು ಕೂಡ ಯಾರೋ ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ಆತ ಎಷ್ಟು ಮೈ ಮರ್ತಿದ್ದಾನೆ ಒಬ್ಬ ಸೀನಿಯರ್ ಆಫೀಸರ್ ಆಗಿ ಅಂತ ಹೇಳಿ. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು ಮತ್ತೆ ಬೇಕಾದಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ವೆಪನ್ಸ್ ಇದು ಎಕ್ವಿಪ್ಮೆಂಟ್ಸ್ ಗಳು ಇರೋದ್ರಿಂದ ಇವೆಲ್ಲ ಟ್ರೇಸ್ ಆಗ್ತಾ ಇದಾವೆ. ಹಿಂದೆನೆ ಇದ್ದಾಗ ಇದಕ್ಕಿಂತ ವರಿಷ್ಠರಾಗಿ ಮಾಡಿ ಅಧಿಕಾರಿಗಳು ಹೋಗ್ಬಿಟ್ಟಿದ್ದಾರೆ. ಅದೆಲ್ಲ ನಾನು ಹೇಳಬೇಕಾಗಿಲ್ಲ.
ಬೇಕಾದಷ್ಟು ಘಟನೆಗಳಾಗಿದೆ. ನಾವು ಅದೆಲ್ಲ ವಿಧಿಯಿಂದಲೇ ಒಪ್ಕೊಂಡ್ ಬದುಕುವಂತ ವ್ಯವಸ್ಥೆ ನಮ್ಮಲ್ಲಿ ಇಲಾಖೆಯಲ್ಲೂ ಇದೆ. ಏನು ಮಾಡಕ್ಕಾಗದಲ್ಲ, ಯಾಕಂದ್ರೆ ಕೆಲಸ ಮಾಡ್ತಾರಲ್ವಾ, ಅವ್ರಿಗೂ ಏನು ಒಂದು ರಕ್ಷಣೆ ಇರಲ್ಲ ಏನಾದ್ರು ಪ್ರತಿಭಟಿಸೋದಕ್ಕೆ ಅಥವಾ ಇದನ್ನ ಹೊರಗಾಕಕ್ಕೆ. ಕರೆಕ್ಟ್ ಸರ್. ಇಲ್ಲಿ ನೋಡಿ, ಇಷ್ಟು ವಿಡಿಯೋಗಳು ಆಚೆ ಬಂದಿದೆ. ಇದು 7-8 ವರ್ಷದ ಹಿಂದೆ ಅಂತ ಹೇಳ್ತಾರೆ, 1 ವರ್ಷದ ಹಿಂದೆ ಅಂತ ಹೇಳ್ತಾರೆ. ಯಾರೊಬ್ರು ಕಂಪ್ಲೇಂಟೇ ಮಾಡಿಲ್ಲ ಪಾಪ. ಅಲ್ಲ, ಕಂಪ್ಲೇಂಟ್ ಮಾಡೋದಕ್ಕೆ ವಿಕ್ಟಿಮ್ ಯಾರಿದಾರ ಅವಳು ಕ್ಲಬ್ ಅಲ್ಲಿ ಕೊಲೈಡ್ ಆಗಿದಲ್ಲ, ಅದರಿಂದ ಆಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಇದು ರೆಕಾರ್ಡಿಂಗ್ ನನ್ನ ಸಿಸ್ಟಮ್ ನೋಡಿದ್ರೆ 100% ಅಲ್ಲಿ ಅಧಿಕಾರಿಗಳು ಅಥವಾ ಸ್ಟಾಫ್ ರೆಕಾರ್ಡ್ ಮಾಡಿ ಅದನ್ನ ಈಗ ಈಚೆ ಬಿಟ್ಟಿರೋದು. ಈತನ ದೌರ್ಜನ್ಯಗಳು, ಈತನ ಆಟಗಳನ್ನು ನೋಡಿ ಸಾಕಾಗಿ ಹೊರಗಾಕ್ಬೇಕು ಅಂತ ಇದನ್ನೆಲ್ಲ ಯಾರು ರೆಕಾರ್ಡ್ ಮಾಡೋದಲ್ಲಿ ಒಳಗಡೆ ಕ್ಯಾಮ್ರಾ ಇಟ್ಟು. ಅದು ಅಂದ್ರೆ ಲೋಕಲ್ ಅಧಿಕಾರಿಗಳೇ ಮಾಡಿರ್ಬೇಕು. ಲೈಕ್ ಜೈಲಲ್ಲಿ ಮಾಡೋದು ನೋಡಿ ಮೊನ್ನೆ, ಅಲ್ಲಿ ಲೋಕಲ್ ಸಿಬ್ಬಂದಿನೇ ಅದೆಲ್ಲ ಶೂಟ್ ಮಾಡಿ ಎಲ್ಲಾ ಫೆಸಿಲಿಟಿಗಳು ಕೊಡ್ತಿರೋದು ಮಾಡೇ ಆಚೆಗೆ ಬಿಟ್ಟಿದ್ದು. ಹೌದು ಹೌದು ಹೌದು, ಬೇರೆ ಯಾರು ಅಲ್ಲ, ಲೋಕಲ್ ಸಿಬ್ಬಂದಿನೇ. ಹಾಗೆ ಇಲ್ಲೂ ಅಲ್ಲಿ ಒಳಗಿರೋ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆ ಅದು ರೆಕಾರ್ಡ್ ಮಾಡಿ ಇದನ್ನ ಅತಿಯಾಗಿ ನಡೀತಾ ಇದ್ದನ್ನ ತಡಿಬೇಕು ಅಂತ ಮಾಡಿರ್ತಾರೆ. ಸರ್, ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸುವ ಶಕ್ತಿ ಅವ್ರಿಗಿಲ್ಲ, ಅಸಹಾಯಕರಾಗಿದ್ದಾರೆ ಅಂತ ಕೂಡ ಅನಿಸಬಹುದಲ್ವಾ? ಹೌದು, 100% ಭಾಗ ಸತ್ಯ. ಯಾಕೆಂದ್ರೆ ಕೆಳಗಡೆ ಅವ್ರದ್ದು ಮಾತು ಯಾವಾಗ್ಲೂ ಅದನ್ನ ನೋಡೋದೇ, ಕೆಳಗಡೆ ನೋಡೋದೇ ಕಳ್ರ ತರ. ಯಾರೇ ಅವನು ಪ್ರತಿಭಟಿಸಕ್ ಹೊರಟ ಅಂತಂದ್ರೆ ಅವನ ದುರುದ್ದೇಶದಲ್ಲಿ ಮಾಡ್ತಾ ಇದೀನಿ ಅಂತಾನೆ ಇವ್ರು ಮೇಲ್ಗಡೆ ಅವ್ರು ನೋಡೋದು. ಅವನ್ನ ಒಳ್ಳೆ ರೀತಿಲಿ ಅವನ ಪ್ರತಿಭಟನೆ ಸರಿ ಇದೆ ಅಂತ ಅಪ್ರಿಶಿಯೇಟ್ ಮಾಡೋ ವರ್ಗ ತುಂಬಾ ಕಡಿಮೆ. ಸರ್, ಒಂದ್ ವೇಳೆ ಪ್ರತಿಭಟಿಸಿದ್ರೆ ಅದನ್ನ ಪ್ರಶ್ನೆ ಮಾಡಿದ್ರೆ, ದೂರು ಕೊಟ್ರೆ, ಮುಂಬರುವಂತ ಸೀನಿಯರ್ ಅಧಿಕಾರಿಗಳು ಕೂಡ ಅವ್ರನ್ನ ಹತ್ರ ಸೇರಿಸಲ್ಲ. ಒಂದ್ ರೀತಿ ಅನಧಿಕೃತವಾಗಿ ಬಾಯ್ಕಟ್ ಮಾಡ್ದಂಗೆ ಮಾಡ್ಬಿಡ್ತಾರೆ ಆ ವ್ಯಕ್ತಿನ ಅಂತ. ಎಲ್ಲಾರು ಅದು ಹೇಳ್ದಲ್ಲ, ನಾನು ಒಬ್ಬರದೇ ಈಗೆಲ್ಲ ಸಿಗಾಕೊಂಡವ್ನ ಕಳ್ಳ, ಕದ್ದವರೆಲ್ಲ ಕಳ್ರಲ್ಲ. ಮಾತ್ರ ಕಳ್ಳ, ಸಿಗಾಕೊಂಡವ್ ಕಳ್ರು. ಯಾವ ರೀತಿ ಕ್ರಮ ಆಗ್ಬೇಕು ಅಂತ ತಾವು ಬಯಸ್ತೀರಿ ಸರ್? ಯಾಕಂತ ಹೇಳಿದ್ರೆ ನನ್ಗೆ ಈಗ ನೋಡಿ, ಅದ ಲಾಸ್ಟ್ ಪೋಸ್ಟ್ ಅಲ್ಲಿ ಬಂದ್ ಕೂತಿದ್ದಾನೆ. ಪ್ರಮೋಷನ್ ಇನ್ನೇನ್ ಕೊಡೋಂತದ್ದು ಯಾವ್ದು ಇಲ್ಲ, ಎಲ್ಲ ಮುಗ್ದೋಗಿದೆ. ಪ್ರಮೋಷನ್ ಕೊಟ್ಟಾಗಿದೆ. ಈಗ ಏನಾದ್ರು ಒಂದೇ ಇದ್ರೆ ಅವ್ರು ರಾಜೀನಾಮೆ ತಗೊಂಡು ಕಳ್ಸ್ಕೊಡೋದು ಒಂದ್ ಕೆಲ್ಸ, ಇಲ್ಲ ಇವರೇ ಟರ್ಮಿನೇಟ್ ಮಾಡೋದು ಒಂದ್ ಕೆಲ್ಸ. ಎರಡೊಂದು ಮಾಡಿದ್ವಿ. ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದು ಮಾಜಿ ಪೊಲೀಸ್ ಅಧಿಕಾರಿ ಲೋಕೇಶ್ವರ್ ಅವರು ಹೇಳಿದ್ದಂಥ ಮಾತುಗಳು. ಅತ್ಯಂತ ನೇರವಾಗಿ, ಸ್ಪಷ್ಟವಾಗಿ ಹೇಳ್ತಾ ಹೋದ್ರು ಅವರು. ಇವರ ವೈಯಕ್ತಿಕ, ನಾನು ಲೋಕೇಶ್ವರ್ ಅವರ ಮಾತುಗಳನ್ನು ಮಾತ್ರ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ಹಿಂದೆ ಹೇಗೆ ನಡೆದುಕೊಂಡಿದ್ದಾರೆ, ಯಾವ ಇಲಾಖೆಯಲ್ಲಿದ್ದಾಗ ಹೇಗೆ ನಡೆದುಕೊಂಡಿದ್ದಾರೆ, ಯಾವ ರೀತಿ ಅವರ ಸ್ವಭಾವ ಇತ್ತು, ಅವರ ಗುಣ ಇತ್ತು, ಅವರ ಚಾರಿತ್ರ್ಯ ಇತ್ತು ಅನ್ನೋದನ್ನು ಎಳೆಯಾಗಿ ಲೋಕೇಶ್ವರ್ ಅವರೇ ಬಿಚ್ಚಿಟ್ಟಿದ್ದಾರೆ. ಇಂಥ ವ್ಯಕ್ತಿ ಇಲಾಖೆಯಲ್ಲಿದ್ದರೆ ಇಲಾಖೆಯ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಆರಕ್ಷಕರು ಅಂತ ಹೇಳಿಕೊಳ್ಳುವಂಥ ಆ ಇಲಾಖೆಗೆ ಘನತೆಗೆ ಕುಂದುಂಟಾಗುತ್ತೆ. ಸರ್ಕಾರ ಇವರನ್ನು ಟರ್ಮಿನೇಟ್ ಮಾಡಬೇಕು ಅಥವಾ ಆತನೇ ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ಅಂತ ಹೇಳಿರುವಂಥ ಮಾತುಗಳು. ಯಾಕಂತ ಹೇಳಿದ್ರೆ ನೋಡಿ, ಸಹಜ ಅದು. ಒಬ್ಬ ಹಿರಿಯ ಅಧಿಕಾರಿ ಅಂತ ಹೇಳಿದ್ರೆ ಅವರ ಘನತೆ, ಗೌರವ, ಅವರ ಜವಾಬ್ದಾರಿ ಅರಿತುಕೊಂಡೇ ಕೆಲಸ ಮಾಡಬೇಕಾಗುತ್ತೆ.